ವ್ಯಾಸ ಗರ್ಭದಲ್ಲಿ ಪಿಂಡಸು ಗಡಗಡನೆ ನಡೆಯುತ್ತಿದೆ ಈ ಮರಿದೇ ಗೌಡನ ವ್ಯಾಸ ಈ ಚಕ್ರವರ್ತಿಯ ಕೋಲ್ ಮಿಂಚಿನ ಸ್ವಚ್ಛ ಕಪಟ ಕಾರ್ಯಸ್ಥಾನ ಹಬ್ಬಿಸಿದೆ ಈ ಮರಿದೇ ಗೌಡನ ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನು ಮನ ಬಂದಂತೆ ಅನುಭವಿಸೋದೇ ಈ ಮರಿದೇ ಗೌಡನ ಒಮ್ಮೆ ಕಂಡ ಕನಸನ್ನು ನನಸಾಗಿ ಮಾಡುತ್ತನಸಾಗೇ ಉಳಿದಿದೆ ಪಾರ್ವತಿಯ ತುಂಬಿ ತುಳುಕುತ್ತಿರುವ ಬಾಳೆ ಹಣ್ಣಿನಂತೆ ತುಂಬಿ ತುಳುಕುತ್ತಿರುವ ಸಾರಥ್ಯ ಸೌಂದರ್ಯವನ್ನು ಸವಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಜೇನುಗೂಡಿನಂತೆ ಜೇನುಗೂಡಿನಂತಿರುವ ಅವರ ಸಂಸಾರವನ್ನು ಬೀದಿಗೆ ಎಳೆದು ಚಿತ್ರ ಮಾಡಿ ಬೀದಿ ತಿರುವಂತೆ ಮಾಡದಿದ್ದರೆ ನನ್ನ ಹೆಸರು ಎಲೆ ತಿಪ್ಪ ಕೊಡಲೆ ಒಂದು ಸಿಗರೇಟನ್ನು ಶಿವಪ್ಪ ಮತ್ತು ಅವನ ತಮ್ಮನ್ನ ಬದ್ರಿಯನ್ನ ಕರಲಿಕ್ಕೆ ಕಳಿಸಿದ್ದೆ. ಇನ್ನೂ ಬರಲಿಲ್ಲ ನನ್ನ ಪಟ್ಟಿ ನನ್ನ ಮಕ್ಕಳು. ಅವ್ರಲ್ಲಿ ಬರ್ತಾರ್ರಿ ಗೌಡ್ರ ನಿಮಗ ಬಾ ಅಂತ ಹೇಳಿ ಕಳಿಸ್ಯಾರಿ. ಹ್ಞೂ ಮತ್ತ ಅವ್ರ ಅಂದಂಗ ಅಂದನ್ರಿಪ್ಪ. ಈ ವರ್ಗಗಳೆಂದರೆ ಸಾಕು, ಜನ ಬಂದು ನನ್ನ ಕಾಲಿಗೆ ಬೀಳುತ್ತಾರೆ. ಹಂತದಲ್ಲಿ ನನಗೆ ಎದುರಾಗಿ ಉತ್ತರ ಕೊಡುವಷ್ಟು ನಮ್ಮ ಆಳವ್ರ ಮನೆಗೆ ಹೋದ್ರ ಖಬರ ಇಲ್ರಿ ಅವ್ರಿಗೆ. ಅಂತೂ ನೀವು ಅಂದ್ರ ಭಯಾನ ಇಲ್ರಿ ಗೌಡ್ರ ಅವ್ರಿಗೆ. ಅಂತೂ ಬಾಳ ಸೊಕ್ಕಿಗೆ ಬಂದಾರ್ರಿ ಅವರು. ಅಲ್ರಿ ಗೌಡ್ರ, ನಾವ್ ಹಾಕಿದ ಮನಿ ಅಂಜುಲ ಕೂಳು ತಿಂದು ನಾಯಿಗಳು ನಮಗ ಕುರ್ರನಾಗತ್ತಾವ ನೋಡ್ರಿ ಗೌಡ್ರ. ಬಟ್ಟಿ ಮಕ್ಕಳಿಗೆ ಅವರಿಗೆ ಕರೆಸಿ ಒದ್ದು ಬುದ್ಧಿ ಕಲಿಸೋಣ. ನಾನು ಅದನ್ನ ವಿಚಾರ ಮಾಡಕತ್ತೀನ್ರಿ ಗೌಡ್ರ. ಹಂಗ ಮಾಡಿದಾಗ ಬುದ್ಧಿ ಬರುದ್ರಿ ಆ ಮಕ್ಕಳಿಗೆ. ಆ ಚಕ್ರವರ್ತಿ ಬರುವ ಸಮಯವಾಗಿದೆ. ಅವನನ್ನು ಕರೆಸಿ ಆ ಮಕ್ಕಳನ್ನ ಒದ್ದು ಬುದ್ಧಿ ಕಲಿಸೋಣ. ಓ ಗೌಡ್ರ, ನಮ್ಮ ಚಕ್ರವರ್ತಿ ಅವರು ಬಂದ ಬರಬೇಕಾದ ಸಮಯಕ್ಕೆ ಬಂದಿರುವೆ. ನಾನು ಬಂದಿರೋ ಸಮಯ ಅದ್ಭುತವಾಗಿದೆ.
ಚಕ್ರವರ್ತಿ ನಾನು ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ಅದಕ್ಕಾಗಿ ನಿನ್ನಿಂದ ಒಂದು ಕೆಲಸವಾಗಬೇಕಾಗಿದೆ. ನನ್ನಿಂದ ಏನು ಕೆಲಸ ಆಗಬೇಕಾಗಿದೆ ಎಂದು ಹೇಳಿ ಈ ಕ್ಷಣದಲ್ಲಿ ಮುಗಿಸಿ ಬಿಡುವೆ. ಆ ಶಿವಪ್ಪ ಮತ್ತು ಅವನ ತಮ್ಮ ಭದ್ರಿ ನಮಗೆ ಎದುರಾಗುವಷ್ಟು ಸೊಕ್ಕು ಬಂದಿದೆ. ಆ ಬಡ ಮಕ್ಕಳಿಗೆ ಅವರಿಗೆ ಒಂದು ಬುದ್ಧಿ ಕಲಿಸಬೇಕಾಗಿದೆ. ಆ ಬಡ ಕುರುವನಿಗೆ ನಾನು ಅದನ್ನ ವಿಚಾರ ಮಾಡೀನ್ರಿ ಗೌಡ್ರ. ಅದನ್ನ ವಿಚಾರ ಮಾಡೀನ್ರಿ. ಮತ್ತ ಅದಕ್ಕೊಂದು ಗುಂಟ ಇಟ್ಟ ಬಿಟ್ಟಿನ್ರಿ ಗೌಡ್ರ. ಗೌಡರೇ, ನೀವೇನು ಚಿಂತಿಸಬೇಡಿ. ಅವರನ್ನು ಕೈ ಕಾಲ ಮುರಿದು ಗೌಡರು ಏನೆಂದು ಅರ್ಥ ಮಾಡಿಸಿ ಬರುತ್ತೇನೆ. ಚಕ್ರವರ್ತಿ, ನೀನು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರಬೇಕು. ನಾನು ಮಾಡುವ ಪ್ರತಿ ಒಂದು ಕಾರ್ಯದಲ್ಲಿ ನೀನು ಭಾಗಿಯಾಗಬೇಕು. ಅಷ್ಟೇ ಅಲ್ಲ, ನನ್ನ ಒಂದು ಕೆಲಸದಲ್ಲಿ ನೀನು ಭಾಗಿಯಾಗಲೇಬೇಕು. ನನ್ನೊಬ್ಬನ ಸೇರಿಸ್ಕೊಳ್ರಿ ಅಪ್ಪ ನಡಬರ್ಕ. ಮತ್ತ ಎಲ್ಲಾರ ಬಿಟ್ಟು ಗಿಟ್ಟಿರಿ. ಆಯ್ತು ಗೌಡ್ರೆ, ನಿಮ್ಮ ಮಾತಿನಂತೆ ಆಗಲಿ. ಆಯ್ತು, ಇದೇ ಸಂತೋಷದಲ್ಲಿ ನಿನಗೊಂದು ಪಾರ್ಟಿ ಏರ್ಪಾಡು ಮಾಡಿದ್ದೇನೆ. ತೆಗೆದುಕೋ ಬಾ ಒಳಗಡೆ. ಆಯ್ತು ಆಯ್ತು. ನಾನು ಕಾಲೇಜ್ ಹೋಗೋದನ್ನ ಮರ್ತು ಬಿಟ್ಟಿಯಾ ನೀನು? ಶಿಲ್ಪ, ನಮ್ಮ ಸ್ವಲ್ಪ ಯಾವಾಗಲೂ ನಿನ್ನನ್ನು ಮರ್ತೇ ಬಿಟ್ಟಿದ್ದೇನೆ. ಕಾಲೇಜ್ ಬಿಟ್ಟು ಮರ್ತೇ ಬಿಟ್ಟು ನೀನೇ ಕಾರಂದ್ರೆ ಹೋಗಬಾರ್ದೇನಮ್ಮ. ಹೇಳ್ರಿ ಅಪ್ಪ. ಅವಳಿಗೆ ಕಾರ್ ಗಾಡಿ ಎಷ್ಟು ಬಾಯಿ ಬಾಡಕತ್ತೀರಿ. ನಾ ಕುಡಾಕ ಫೇಮಸ್ ಮಗ. ಹಾ, ಮತ್ತ ನಾ ಹಂಗ ಕೊಡಾಕತ್ರು ನೀವು ಹೆಂಗ್ರಿ ಗೌಡ್ರ ಕುಡ್ತೀರಿ? ರೀ ಕಾರ್ಬಾರಿಗಳು ಬೇಗ ಕೊಡ್ರಿ, ನನಗೆ ಕಾಲೇಜ್ ಟೈಮ್ ಆಗಿದೆ. ತಡಬರಿ ಕುಡ್ತೀನ್ರಿ. ಏನ್ರಿ ಯಾಕತ್ತೀರಿ? ಆ ದೇವ್ರ ನಿಮ್ಮ ತಡ್ಕೊಳ್ಳೋ ಶಕ್ತಿ ಕೊಟ್ಟ ನಾನಿಲ್ರಿ. ಹಾ, ಮತ್ತ ನಾ ಹಂಗ ಕೊಡಾಕತ್ರು ಕೊಡವು ಅಂತೀರಿ. ಅದು ಒಂದು ಬಹಳ ಸಣ್ಣದೈತಿ. ಯಾವ ಸಂಧ್ಯಾ ಸಿಕ್ಕೊಂಡೈತೋ ಏನೋ. ತಗೋರಿ. ಆದ್ರೆ ಏನ್ ಮಾಡುದ್ರಿ, ನನ್ನ ಗಾಡಿ ಒಂದು ಹೊಡ್ಯಾಕ ಬರೋದಿಲ್ರಿ. ನಡಗಾಕತ್ತಾವ್ರಿ. ಮಾತೇ ನೋಡ್ಬೇಕಪ್ಪ ನಿಂದ. ಏನ್ ಕೆಲಸ ಏನ್ ಗೆಟ್ಟಾಗಿ ಏನ್ ಮಾಡುದ್ರಿ? ಅವರ ವಯಸ್ಸಾಗೈತ್ರಿ. ವಯಸ್ಸಾದ್ರೆ ಬಾಯಿ ಮುಚ್ಕೊಂಡು ಕುಂದ್ರಬೇಕು. ಹರಿದವ್ರ ಮುಂದೆ ಹಿಂಗ್ ಕುಣಿದ್ರೆ ಹೆಂಗ? ಲಕ್ಷ್ಮಿ, ಶಿಲ್ಪ, ಹುಷಾರಾಗಿ ಹೋಗಿ ಬರಮ್ಮ. ಹಾ ಅಣ್ಣ, ಇವ್ರಿಗೆ ಒಂದ್ ಸ್ವಲ್ಪ ಕೆಲಸ ಹೇಳು. ಇಲ್ಲ ಅಂದ್ರೆ ಗಟ್ಟಿ ಮಾಡ್ಕೊತ್ ಕುಂದಿರ್ತಾನೆ ಇವನು. ಇಲ್ರಿ ಯಾವ ಎಲ್ಲ ಕೆಲಸ ಮಾಡ್ತೀನ್ರಿ ನಾ.
ಚಕ್ರವರ್ತಿ ನಮ್ಮ ಕೆಲಸವನ್ನು ಹೋಗಬಾರದು. ನಾವು ಬೇಗನೆ ಮಾಡಿ ಮುಗಿಸಬೇಕು. ಸೌಕರ್ಯ, ನಾನು ಬರುವುದು ಸ್ವಲ್ಪ ತಡವಾಯಿತು, ನನ್ನನ್ನು ಕ್ಷಮಿಸಿ ಬಿಡಿ ಸೌಕರ್ಯ. ಒಳಗಡೆ ಯಾರು ಬಂದಿದ್ದಾರೆ? ಭಿಕ್ಷುಕರಾದರೆ ಸಾಕಾಗಿ ಹೋಗೈತ್ರಿ ಅಪ್ಪ ಈ ಭಿಕ್ಷುಕರ ಕಾಟ. ಮತ್ತೇರಿ ಹೊತ್ತು ಮುಳುಗು ತನಕನು ಈ ಭಿಕ್ಷುಕರ ಕಾಟ ಜಾಸ್ತಿ ಆಗೈತ್ರಿ. ಎದ್ದು ಕೂಡ್ಲೇನೆ ಅಮ್ಮ ತಾಯಿ ಅಂತ ಬಂದು ಬಿಡ್ತಾರಿ. ಬಾರಪ್ಪ ಭಿಕ್ಷುಕ, ನಮ್ಮ ಊರಾಗ ಮಗನ ನಮ್ಮ ಗೌಡ್ರ ಮನಿ ಒಂದೇ ಐತೆ ಮತ್ತ. ಯಪ್ಪ ಯಪ್ಪ, ಅಯ್ಯೋ ಗೌಡ್ರ ಆ ಶಿವ ಬಂದಾನನ್ರಿ. ಅಯ್ಯಯ್ಯೋ ಇಲ್ಲಿ ಐತಿ ನೋಡ್ರಿ ಕುಸ್ತಿ. ಲಂಕಾಗ ಬೆಂಕಿ ಹತ್ತದಂಗ ಹತ್ತಿ ಬಿಡ್ತೈತಿ ನೋಡ್ರಿ. ಬೆಳ್ಳ ಬೆಳತನಕ ಹತ್ತನೇ ಮಕ್ಕಳಿಗೆ ಹೊಡೆಯೋ ಬಂದು ನೋಡ್ರಿ, ಬೇಟೆಗಾರನ ಬಳಿ ತಾನಾಗೆ ಹುಡುಕಿಕೊಂಡು ಬಂದಿದೆ. ಗಾಣಕ್ಕೆ ಬಿದ್ದ ಮೀನಿನಂತಾಯಿತು ಈ ಬಡ್ಡಿ ಮಗನ ಪರಿಸ್ಥಿತಿ. ಏನೇನು ನೀವು ಆಡುವ ಮಾತು? ನಾನು ಹೇಳಿ ನನ್ನನ್ನು ಕರೆಯಲು ಕರೆಸಿದ ಎಲೆ ಬಡ ಸಕ್ಕಿನ ಮನೆಯ ಆಳುಗಳನ್ನು ಕರೆಯಲು ಕಳಿಸಿ ಬರುವುದಿಲ್ಲ ಅಂದಿಯೇ ಜಾಸ್ತಿ ಮಗನ ಎಲುಬು ಎಲುಬು ನಾಲಿಗೆಯಿಂದ ಏನು ನೋಡು ನೋಡಿದರೂ ಚಂದ ಆಗುತ್ತದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಬೇಕು. ನನ್ನ ತಮ್ಮನು ತಿಳಿಯದೆ ತಪ್ಪು ಮಾಡಿಬಿಟ್ಟಿದ್ದಾನೆ. ನೋಡಿ ನೀವ್ಯಾರು ಎಂಬುದನ್ನು ಅರಿಯದೆ ಅವನು ಮಾತನಾಡಿಬಿಟ್ಟಿದ್ದಾನೆ. ಉಂಡು ಆಡುವ ಮಗಳು ತನ್ನ ತಾಯಿಯ ಮೇಲೆ ವಿಸರ್ಜನೆ ಮಾಡಿದಾಗ ನನ್ನ ತಂದೆ ತಾಯಿಗಳು ಯಾವ ರೀತಿಯಾಗಿ ಮಾಡುತ್ತಾರೋ ಅದೇ ರೀತಿಯಾಗಿ ನನ್ನ ತಮ್ಮ ಮಂಜಾಗ ಕಾಲ ಹಿಡಿದು ಸಂತಾಗ ಬುದ್ಧಿ ಮಕ್ಕಳ ನೀವು. ಚಕ್ರವರ್ತಿ, ಈ ಹಸುಳೆ ನಮಗೆ ಬಂದು ದೊರಕಿದ್ದು ಬಹಳ ಒಳ್ಳೆಯದಾಯಿತು. ಈ ಮಗನಿಗೆ ಒಂದು ಬುದ್ಧಿ ಕಲಿಸು, ಅಂದಾಗ ಬುದ್ಧಿ ಬರುತ್ತದೆ ಈ ಬಡಕುಣಿಗೆ. ನೀವು ನಮಗೆ ಕಳಿಸಿಕೊಡಬೇಕು. ಇಂಥ ನಾಯಿಗಳನ್ನು ತುಂಡಾಗಿ ತರಿಸಿ ಆಗುತ್ತೆ. ಗೌಡರೇ, ಬಡವರ ಮೇಲೆ ಯಾಕೆ ನಿಮ್ಮ ಆಕ್ರೋಶ? ನೀವು ಹೇಳಿದಂತೆ ಕೇಳುತ್ತೇನೆ, ಇಲ್ಲವಾದರೆ ಈ ಊರನ್ನೇ ಬಿಟ್ಟು ಹೋಗುತ್ತೇನೆ. ನಮ್ಮ ಕುಟುಂಬದ ಮೇಲೆ ಹಾಗೆ ಸಾಗಿಸಬೇಡಿ ಗೌಡರೇ, ಸಾಗಿಸಬೇಡಿ. ನೀನು ಊರು ಹೋಗಬೇಕ. ಅದರ ಬದಲಾಗಿ ನಿನ್ನ ತಮ್ಮ ಬಡ್ರಿ ನಮ್ಮ ಮನೆ ಹಾಳಾಗಿದೆ ಅಂದಾಗ ನಮ್ಮ ಹೊಲದ ಬಗ್ಗೆ ಹೊತ್ತಿನ ಹೊಲ ನಿನ್ನ ಹೊಲ ನಮ್ಮ ಹೆಸರಿಗೆ ಅಂದಕರದ ಕೊಟ್ಟಿದ್ರೆ ನಮ್ಮ ಒಪ್ಪಿಗೆ ಗೊತ್ತಿರಲಿ. ಹಂಗಾದ್ರ ನಾ ಬಾಣ ತಗೊಂಡ ಬರ್ಲೇನ್ರಿ? ಬೇಡಿ ಗೌಡರೇ, ಬೇಡಿ. ಹಿರಿಯರು ಬರೆಸಿದ ಆಸ್ತಿಯ ಮೇಲೆ ಬೇಡಿ ಗೌಡರೇ. ಅಂದರೆ ನಿನ್ನ ಮಾತಿನ ಅರ್ಥ ನೀನು ಹೊಲ ಕೊಡುವುದಿಲ್ಲ. ಹಿರಿಯರು ಗಳಿಸಿದ ಆಸ್ತಿಯನ್ನು ಬಿಟ್ಟು ಮಾತನ್ನು ಕೇಳಿ, ಬೇಕಾದರೆ ಈ ನನ್ನ ಪ್ರಾಣವನ್ನು ಕೇಳಿ ಕೊಡುತ್ತೇನೆ.
ಆಸ್ತಿ ಕೊಡದೆ ಹೋದರೆ ಹೋದರು ಅದರ ಬದಲಾಗಿ ನಿನ್ನ ಸೌಂದರ್ಯ ತುಂಬಿದ ಹೆಂಡತಿಯನ್ನು ಕೆಟ್ಟ ಸುಳೆಯ ಮಗನ ಗೌಡ ನನ್ನ ಧರ್ಮ ಪತ್ನಿಯಾದ ಪಾರ್ವತಿಯ ಮೇಲೆ ನಿನ್ನ ಕಣ್ಣೆ ಇಲ್ಲ ಈ ನಿನ್ನೆರಡು ಕಣ್ಣುಗಳನ್ನು ಕಿತ್ತನೆ ಬಿಡಲು ಹಿಡಿಯುವಷ್ಟು ಸೊಕ್ಕ ಬಂದಿತ್ತಾನಲೇ ಮಗನ ನಿನಗ ಲೇ ತಿಪ್ಪ ಕಟ್ಟಿ ಹಾಕಿ ಮಗನನ್ನ ಮಗನಿಗೆ ತಡ್ಕೋರಿ ಅಪ್ಪ ನಾನು ಅದನ್ನ ವಿಚಾರ ಮಾಡಕತ್ತೀನ್ರಿ ಅಷ್ಟ್ರಾಗ ನೀವ ಕಟ್ಟಿ ಹಾಕು ಅಂದ್ರಲ್ಲ ಹೆಂಗ ಕಟ್ತೀನಿ ನೋಡ್ರಿ ಮಗನ ಚಕ್ರವರ್ತಿ ಈ ಬಂಡಿ ಮಗನನ್ನ ಗಟ್ಟಿ ಹಾಕಿ ಹಾಕು ಆ ಚಕ್ರವರ್ತಿ ಕೈಯಲ್ಲಿ ಚಾಟಿಯನ್ನು ಕೊಡಲಿ ಚಕ್ರವರ್ತಿ ಈ ಮಗನಿಗೆ ಹಾಗೆ ಶಿಕ್ಷೆ ಕೊಡಬೇಕು ಅಂತ ಇವನು ಹೊಡೆದ ಹೆಣ್ಣುಗಳನ್ನ ಬಿದ್ದಕ್ರೆ ಅವರು ಎಲ್ಲಿದ್ರು ಬಂದೇ ಬರಬೇಕು. ನೀವು ಹೇಳಿ ಅನುಭವಿಸೋಣ ಕೊಡುವ ಚಾಟಿಯನ್ನ ಬೇಡಿ ಗೌಡರೇ ಈ ಬಡವರ ಮೇಲೆ ನಿಮ್ಮ ಶ್ರೀಮಂತಿಗೆ ಅಟ್ಟಹಾಸವನ್ನು ತೋರಿಸಲು ಈ ನಿಮ್ಮ ಶ್ರೀಮಂತಿಗೆ ಅಟ್ಟಹಾಸವನ್ನು ತೋರಿಸಲು ನನ್ನ ತಮ್ಮ ಭದ್ರಿ ನಿಮ್ಮನ್ನು ಕುಕ್ಕಲು ಬಂದೇ ಬರುತ್ತಾನೆ ಕೈಬೆಚ್ಚಿದ ಗರುಡನಾಗಿ, ಕೈಬೆಚ್ಚಿದ ಗರುಡ. ನನ್ನ ಶ್ರೀಮತಿಯ ಬಗ್ಗೆ ಮಾತನಾಡಿಲ್ಲ ನಾಲಾಯಕ ಚಕ್ರವರ್ತಿ ತಾರಲೆ ಆ ಚಾಟಿಯನ್ನು ನಾನು ಕೊಡುತ್ತೇನೆ ಆ ಚಾಟಿಯನ್ನ ನೀನು ಸ್ವಲ್ಪ ರೆಸ್ಟ್ ತೆಗೆದುಕೋ ಅವರ ಅಮ್ಮ ಎಲ್ಲಿದ್ದರೂ ಬಂದೇ ಬರುತ್ತಾನೆ. ಕೊಡುವ ಚಾಟಿ ಏಟಿನ ಹೊತ್ತು ಬೇಡ ಆ ಹೇಸಿಕೆಯ ಮೇಲೆ ಕಲ್ಲೆಸಿದರೆ ಆ ಹೇಸಿಕೆ ನಮ್ಮ ಮೂರ್ತಿ ಮೇಲೆ ಬೀಳುತ್ತದೆ. ಅದಕ್ಕೆ ಬೇಡಪ್ಪ ಬೇರೆಯವರ ಮೇಲೆ ಬಾರ 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 ಈ ದುಷ್ಟ ಸೂಳೆ ಮಕ್ಕಳು ಈ ಗೌರವ ತಿರುಗುವ ತಾಯಿ ಈ ಗೌರವ ತಿರುಗುವ
ಎಲೆ ಬಗ್ರಿ ಮಾತು ಸೋಳೆ ಮಗರಿ ಲಾಲ ಸೋಳೆ ನಾನು ಯಾರು ಅಗರ್ಭ ಶ್ರೀಮಂತ ನೀನೊಬ್ಬ ಬಡನೆ ಎಲೆ ಬಗ್ರಿ ನರಿ ನಾರು ಬಿಡಲಾರ ದೇವರು ಒಂದು ಕೋಣ ಕಡದು ಬಿಡ್ತಿದ್ರು ನಮ್ಮ ಅರಮನೆ ಮಗ ಎಲೆ ಮೊದಲ ನೀರಿಸಿ ಮಾಡಿದ್ದೇನೆ ರೆಡಿ ಮಾಡಿ ನನಗೊಂದು ನಿಮಗೊಂದು ಬಿ ಇವ್ರಿಗೊಂದು ಓಟಿ ಸಜ್ಜೆ ಮಾಡಿದ್ರೆ ಬರೀ ಎಲ್ಲ ಪೇಮೆಂಟ್ ನಾನು ಕೊಡಿಸಿದ ಜಾಣ ಬಳಿಯ ನೀನು ಬಿಚ್ಚಿದ್ದೆ ನಿನ್ನ ಮರೆಯುವುದಿಲ್ಲ ಅಂತ ಹೊರಗುತ್ತಿದ್ದೆ ಮಲಗಿದ್ದಗೆ ನಮ್ಮ ದೂರ ಅಗಸಿ ದಾಟಿದೆ ಮುಂದಿದ ಗೆಳೆಯರು ಕೈಯ ಕೊಟ್ಟರೆ ಗಂಡನ ಮಾಡಿಕೊಳ್ಳಿ ಗಿಡದೇ ಏನು ಜನರಿ ಅಪ್ಪ ಏನು ದನರಿ ಅಂತೀನಿ ಈ ರುದ್ರ ಮಹಾರಾಜರ ಜಾತ್ರೆಯಾಗ ಯಾರು ಇಲ್ಲ ಅಂತೇಳಿ ಬಂದ್ರು ಎಷ್ಟು ದನರಿ ಅಪ್ಪ ಎಷ್ಟು ಜನರಿ ಮಗನ ಕಲ್ಲಪ್ಪ ಮುಂದಿದ್ದವ್ರು ದನ ಅಂತ ಕರೀತಾರೋ ಮಾರಾಯ ಯಪ್ಪ ಇವ್ರ ಜನ ಅನ್ನೋದು ನನಗೂ ಪಕ್ಕ ಗೊತ್ತ ಏನು ಮಾಡೋದು ಹಿಂದಿಂದು ಮುಂದಿಂದ ಹಿಂದ ಹುಡುಗಿ ಗುಗಿನಾಗ ಅವಸೂರು ಮಾತಾಡಿ ಮಲ್ಲಪ್ಪ ಹೌದು ಚಾಳ ಸುಗತ್ತಿದ ಅವ್ನು ಸುರ್ಕೆ ಅಪಾಯ ಅಂತ ಬರ್ದಿಲ್ಲ ಮಗನ ಮುಂಜಾನೆ 7 ಗಂಟೆಗೆ ಲಮನಟ್ಟಿ ಬಸ್ ಓದಲಿಕ್ಕೆ ಹುಡುಗಿ ಬಂದು ನೋಡು ಹೊಸಮಾಡು ಇದ್ರ ಮೇಲೆ ಕೈಯ ಒಪ್ಪಿದ ಬೆಳಗ್ಗೆ ನೋಡು
ಬೀದಿಯಲ್ಲಿ ಬಂದೆ ನೋಡು ಇಂಥ ಬಿರುಳಿ ನಮಗೆ ಸಿಕ್ಕು ಇನ್ನು ಹುಟ್ಟಿರುಳಿ ಹಿಂದಿನ ಹಲ್ಲಿನಂತ ಹುಡುಗಿ ಬಂತು ನೋಡು ಹೇಳ್ಬಾಲು ನನ್ನ ಮುರಿಬಿಟ್ಟೆ ಇರುವಂತು ಯಪ್ಪ ನನ್ನ ಒಂದು ಪಿಗರ್ ಬರ್ತೈತೆ ಅಂತ ನಿತ್ರ ನನಗ ನಂದ ಮುರಿದು ಬಿಟ್ಟಿ ಯಪ್ಪ ಇನ್ನು ಮಾಡ್ಕೊಳಕ್ಕೆ ಏನು ಯಪ್ಪ ರುದ್ರಪ್ಪ ಕಮಲಾಕ್ಷಿ ಅವ್ರೆ ನಿಮ್ಮದು ಏನು ಹೊಡೆದಾಡಂತೇಳಿ ಹಿಂಗ ಚೀರಾಕತ್ತೀರಿ ಏನು ಹೊಡೆದಾಡ ಹ್ಯಾಂಗ ಹೊಡೆದಾಡ ತೋರಿಸಿ ಹೊಡಿಬಾರ್ದು ಜಾಗ ಪಡೆದಿದ್ರ ನಾವು ನಮ್ಮಂತೆ ಎಲ್ಲಿ ಹೊಡೆದ ನೋಡ ಮಲ್ಯ ನಾನು ಮಳಕಾಲ ಪಟ್ಟಿನ ಅಂದ್ರೆ ಏನು ತಿಳಿದಿ ಓ ಮರಯ ನಾನು ಒಂದು ಸ್ವಲ್ಪ ಹೌದು ನಿಂದೇನು ಮುರ್ದದ ಓ ಮರಯ ಯಪ್ಪೋ ಚಲೋ ಮಾಡಿದೆ ಓ ಮರಯ ಸ್ವಂತ ಮುರ್ದೈತಿ ಎಲ್ಲಿ ಮುರಿದೈತಿ ಹಾಗೆ ಮುರಿದೈತಿ ಅನ್ನೋದು ಗೊತ್ತಾಗ್ತೈತಿ ನೀ ಹಾಡಬೇಕು ನಾ ಕುಣಿಬೇಕು ಬಿಡುದಿಲ್ಲ ಸಿಕ್ಕರ ಜಾತಿ ಮಗಳ ಕುಲದಂಗ ಹುಡುಗಿಲ್ಲ ನಿಮ್ಮ ಪಾಡನಿಲ್ಲ ಯಾರ ಅಂಜಿಕೆ ನನಗಿಲ್ಲ ಗಳಿಗೆ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಳ
ನಿಮ್ಮ ಪಾಡನಲ್ಲ ಯಾವ ಅಂಜಿಕೆ ನನಗಿಲ್ಲ ನಿಮ್ಮ ಪಾಡನಲ್ಲ ಯಾವ ಅಂಜಿಕೆ ನನಗಿಲ್ಲ ಕೈ ನಡಿಗರಿದಿನ ಗಡಿಗಾಗಿ ಬಾರ ನನ್ನ ಹಿಂದಿಂದ ಗೆಳತಿ ನೋಡುವ ಮುಂದಿಂದ ಹೊಸಾಗಿರಿಸಿನ ನಾಯಿಂದ ಏನಕ್ಕೆ ಆಗಲಿ ನಿನ್ನ ಸಂಬಂಧ ಏನಕ್ಕೆ ಆಗಲಿ ಗೆಳತಿ ನಿನ್ನ ಸಂಬಂಧ ಊರಿಗೂಡ ಬೆನ್ನ ಹತ್ತಿರ ತಿರುಗಿ ನೋಡಲಾಗಿ ನನ್ನ ಮುದ್ದೆ ಮನಸ್ಸ ನೋಡಿ ಪ್ರೀತಿ ಮಾಡಿದಾಗೆ ತೋರಣೆಗಳನ್ನ ಬಿಟ್ಟುಕೊಂಡ ಸಾಲಿಗೆ ನಿನ್ನ ಹೋದಾಗಿ ಐದು ಚೂಡಿ ಮ್ಯಾಲ ಗೆಳತಿ ಚಂದರಾಗಿ ಯಾರ ದರ್ಶನವಿಲ್ಲ ನಮ್ಮ ಪ್ರೀತಿ ಮ್ಯಾಲ ಆರದ ಮುಂದಿನ ಮನೆದ ಗೆಳತಿ ಬಾಳ ಹಣ್ಣುಗಳ ನನ್ನ ಬಾಳ ಏಳು ಹಣ್ಣು ಹೋಗತ್ತು ನೀನು ಗುಣ ಮ್ಯಾಲ ನಗುರಾಗ 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 ಹೊಡೆದರೆ ಬಿಡಲಿ ಹೊಡೆದ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಳಿಲ್ಲ ನಾವು ಬಿಡದಂಗ ಹತ್ತಲಿಲ್ಲ ನಿನ್ನ ಪಾಡನಲ್ಲ ಅಂಜಿಕೆ ನನಗಿಲ್ಲ ನಿನ್ನ ಪಾಡನಲ್ಲ ಅಂಜಿಕೆ ನನಗಿಲ್ಲ ಒಂದು ಶಾಂತಿ ಉಳಿದಿಲ್ಲ ಒಂದು ಗಾಂಧಿ ಉಳಿದಿಲ್ಲ ಈ ಮೂರು ಮೂಲಿ ದಾರ ನಿಂತ್ಕೊಂಡು ಏನು ಮಾತಾಡಕತ್ತಾಳಪ್ಪ ನನ್ನ ಮಗಳು ಮಾಡ್ಕೊಂಡ್ಯಾ ನವನು ಗೋವಿಂದ ಗೋವಿಂದ ಮಕ್ಕಳು ಹಿಂಬಾಲ ಮುಡಿ ಅಂದ್ಮೇಲೆ ಹೊಡಿಲಾರ್ದು ಏನ್ ಮಾಡ್ತಾರ ನಾ ಸೈಕಲ್ ತಗೊಂಡು ಸರ್ಕಲ್ ಬರಕತ್ತಿದ್ದ ಏನ್ ಮಾಡ್ದ ಗೊತ್ತಿಲ್ಲ ಒಂದು ಹಾಲು ಸೈಕಲ್ ಹೊಡೆದು ಅಯ್ಯೋ ಅಲ್ವೇ ನಾನೇನು ಸಾಲಿ ಕಲಿಸಿ ಮಳಕಾಲ ಮಾಡ್ಕೊಂಡು ಕುಳಿತಲ್ಲೋ ನಿನ್ನವನ ನಿಮ್ಮವನ ಹೆಂಗ ಕಾಣಿಸ್ತಾರ ಇವ್ರು ಅವನ ನನ್ನ ಮಗಳ ಮಳಕಾಲ ಗಟ್ಟಿ ಹೊಡೆದು ಬಿಟ್ರಿ ನಿಮ್ಮವನ ನಮಸ್ಕಾರ ಬಿಲ್ರಿ ಮಾವ ಬೇಕಾದ್ರೆ ಏನಾರ ಸುಳ್ಳು ಮಳೆ ಮಾಡಿಬಿಡ್ಬೇಕು ನೋಡ್ ಮಾವ ನಾವಿಬ್ರು ನಿಂತಿದ್ವಾ ನಿಮ್ಮ ಮಗಳು ಆ ಕಡೆಯಿಂದ ಬಂದು ಏನು ಅನಾಹುತ ತಿಳ್ಕೊಂಡು ಬಿಟ್ಟಿದ್ದಿನ್ನ ಅಲ್ಲವಾ ಮಗಳ ಹೇಳೋದು ಕರೆ ಸೈಕಲ್ ಮ್ಯಾಗ ನಾ ಬಿದ್ದ ಇಲ್ಲ ನನ್ನ ಮ್ಯಾಗ ಸೈಕಲ್ ಬಿದ್ದ ಸೈಕಲ್ ಮ್ಯಾಗ ಇವ್ರಿಬ್ರು ಫಲ ಮಾಡ್ಕೊಂಡು ಯಾಳ ಮಗಳ ನನ್ನ ಮಗಳು ಇನ್ನು ಹೊಡ್ಕೊಂಡಿಲ್ಲ ಅಂತ ಮಾಡಿದ್ದೆ
ಕಣ್ಣು ಮಾಡ್ಕೊಳಕ್ ಹಚ್ಚಿಯವ ನಡಿ ಮನಿಗೆ ಹೋಗುನು ಸ್ವಲ್ಪ ಅರಿಶಿನ ಪುಡಿ ಹಚ್ಚಿ ಕಾಸುಗಳ ಅಂತ ನಡಿ ಮಾವ ಮಾವ ನಮ್ಮ ಮನೆಗೆ ಬರ್ಲ ಕಮಲಿ ಕಾಲಿಗೆ ಒಂಜರ ಮಲ್ಲ ಮುಚ್ಚಕ್ಕ ಡಾಬೇದಾನ ಭೂಮಿ ಅಂತವನ ತೆಲಿಯಾಗಿ ನೋಡ್ಕೊಂಡಿದ್ದೇನು ತೆಲಿಯಾಗ ಒಂದು ಕೂದಲಿಲ್ಲ ಮಗ ನನ್ನ ಮಗಳ ಬ್ಯಾನ್ ಹತ್ತ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ನನ್ನಿಂದ ನಿಮ್ಮ ಮಗಳು ಅದಕ್ಕ ಮನೆಗೆ ಬಂದು ಜರ ಪೊಲೀಸರು ಕಂಪ್ಲೇಂಟ್ ಕೊಡ್ತೀನಿ ಇಂಡಿಯಾದ ಜನ ಹತ್ತಿದ್ದೆ ನೋಡ್ರಿ ಗಜಮ Thank you.
ತಾಯಿ ಇಲ್ಲದ ತಪ್ಪಲ್ಲಿ ನಾನು ನನ್ನನ್ನು ಚಿಕ್ಕವನಿರುವಾಗ ನನ್ನ ಮಾವನಂದರು ನನ್ನನ್ನು ಚಿಕ್ಕವನಿರುವಾಗ ತಂದೆ ತಾಯಿ ಇಲ್ಲದ ನನ್ನನ್ನು ಚಿಕ್ಕ ವಿದ್ಯಾಭ್ಯಾಸ ಕಲಿಸಿದ ನನ್ನ ಮಾವನ ಋಣ ಹೇಗೆ ತೀರಿಸಿದ ತಂದೆ ನಾನು ಮಾವನ ಅಕ್ಕನ ಪುಣ್ಯದಿಂದ ಬೇರೆ ಶಿಕ್ಷಣ ಕೂಡ ಚೆನ್ನಾಗಿ ಹೋಯಿತು. ತಂದೆ ರುದ್ರೇಶ್ವರ ನಾವು ಚಿಕ್ಕನಿರುವಾಗ ನನ್ನ ತಂದೆ ತಾಯಿ ಎತ್ತಡಿಸುವಾಗ ನನ್ನ ಮಗ PS ಆಗಬೇಕಂತ ಕಟ್ಟಿದ ಕನಸು ಕಟ್ಟಿಟ್ಟ ಬುದ್ಧಿಯಂತಾಗಿದೆ. ದೇವರೇ, ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡು. ನಮ್ಮ ತಂದೆ ಕನಸು ಇಡೋರಂತೆ ಮಾಡು. ದೇವರೇ, ತಿಳಿದೇ ನನ್ನ ಜೊತೆಯಲ್ಲಿ ಓದುತ್ತಿರುವ ಒಳ್ಳೆ ಗುಣಲಕ್ಷಣ ಹೊಂದಿದ ನೋಡಲು ರೂಪತಿಯಾದ ಶಿಲ್ಪರನ್ನು ಪ್ರೀತಿಸುತ್ತೇನೆ. ಅದಕ್ಕೆ ನಮ್ಮ ಪವಿತ್ರ ಪ್ರೀತಿಯನ್ನು ರಕ್ಷಿಸುವ ಭಾರ ನಿನ್ನಲ್ಲಿ ಕೂಡಿದೆ. ನಿನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ಯಾವಾಗಲೂ ನನಗಿಂತ ಮೊದಲು ಬಂದು ನನಗಾಗಿ ಕಾಯ್ದು ಕುಳಿತುಕೊಳ್ಳುವ ನನ್ನ ಅಡಿನಿ ಎಷ್ಟಾದರೂ ಏಕೆ ಬರಲಿಲ್ಲ? ಶ್ರೀಧರ್ ನಾನು ಬರುವುದು ಸ್ವಲ್ಪ ತಡವಾಯ್ತು. ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಇಲ್ಲ ಶಿಲ್ಪ, ಇಷ್ಟಪಟ್ಟು ಕೈ ಸಿಗಬೇಕಾದ್ರೆ ಎಷ್ಟು ಕಷ್ಟವಾದ ಸಹಿಸಿಕೊಳ್ಳಲು. ಶ್ರೀಧರ್ ನಿಮ್ಮ ಮಾತಿನ ಅರ್ಥ ಹಾಗೆ ಶಿಲ್ಪ, ಆಡಿ ತಪ್ಪು ತಿಳ್ಕೊಂಡ್ರೆ ಇಲ್ಲ ಶಿಲ್ಪ, ಇಷ್ಟಪಟ್ಟು ಕೈ ಸಿಗಬೇಕಾದ್ರೆ ಎಷ್ಟು ಕಷ್ಟವಾದರೂ ಸಹಿಸಿಕೊಳ್ಳಬೇಕು. ಶ್ರೀಧರ್ ನಿಜ ಹೇಳಬೇಕು ಅಂದ್ರೆ ಈ ನಿಮ್ಮ ಮಾತು ತುಂಬಾ ನಿಜವಾಗಿದೆ. ನಿಮ್ಮ ಮಾವನ ಆಸೆಯನ್ನ ನೀವು ಈಡೇರಿಸಲೇಬೇಕು. ಅದು ಅಲ್ಲದೆ ಇಷ್ಟು ದಿವಸ ಈ ವಿಷಯವನ್ನ ನನ್ನ ಮುಂದೆ ಯಾಕೆ ಅಂದ್ರೆ ಈ ವಿಷಯ ಹೇಳಿದ್ರೆ ಎಲ್ಲಿ ನಾನು ನಿಮ್ಮನ್ನ ಪ್ರೀತಿ ಮಾಡೋದಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಹಾಗೆ ಶಿಲ್ಪ, ತಪ್ಪು ತಿಳ್ಕೊಂಡ್ರಿ. ಹಾಗಾದ್ರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಕಷ್ಟ ಸುಖಗಳನ್ನ ನನ್ನ ಮುಂದೆ ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡಿ. ನೋಡು ಶಿಲ್ಪ, ನನ್ನ ಜೀವಕ್ಕಿಂತ ಹೆಚ್ಚು ನಿನ್ನನ್ನು ಪ್ರೀತಿಸುತ್ತಿರುವೆ. ಇದೇ ಪ್ರೀತಿ ನಮ್ಮ ಸದಾಕಾಲ ಉಳಿದರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ನೋಡು ಶಿಲ್ಪ, ನೀವು ಶ್ರೀಮಂತರು, ನಾವು ಬಡವರು. ಅದು ಅಲ್ಲದೆ ತಂದೆ ತಾಯಿ ತಪ್ಪಲ್ಲಿ ನಾನು ನನ್ನ ಪ್ರೀತಿ ಯಾರು ಬೆಲೆ ಕೊಡುತ್ತಾರೆ? ನಿಮ್ಮ ಪ್ರೀತಿಗೆ ನಾನು ಬೆಲೆ ಕೊಡ್ತೀನಿ. ನಾನು ಶ್ರೀಮಂತರಾದರೆ ನಾವು ಉಸಿರಾಡ್ತಿರೋ ಗಾಳಿ ಭೂಮಿ ಎಲ್ಲವೂ ಒಂದೇ ಅಲ್ಲವೇ? ನೋಡು ಶಿಲ್ಪ, ನೀವು ಒಪ್ಪಿದರೆ ಇದು ಆಗಲಾರದ ಮಾತು. ಇದಕ್ಕೆ ನಿನ್ನ ಅಣ್ಣನ ಒಪ್ಪಿಗೆ ಬೇಕಲ್ಲವೇ? ನೋಡಿಸ್ರಿ ನನಗೂ ಒಂದು ಮನಸ್ಸು. ಈ ನನ್ನ ಮನಸ್ಸಿನಲ್ಲಿ ನಿಮ್ಮನ್ನು ಇಟ್ಟು ಆರಾಧಿಸುತ್ತೇನೆ. ಹೀಗಿರುವಾಗ ಅಲ್ಲದೆ ನನ್ನ ಪ್ರೀತಿಗೆ ಆ ಸೃಷ್ಟಿಕರ್ತ ಬ್ರಹ್ಮ ಬಂದರೂ ಸರಿ, ನಾನು ಬದುಕಿದರೂ ನಿಮ್ಮ ಜೊತೆನೆ, ಸತ್ತರೂ ನಿಮ್ಮ ಜೊತೆನೆ. ನಮ್ಮ ಅಣ್ಣನ ಹೊಸ ಭಾರ ನನಗೆ ಬಿಡಿ. ನಮ್ಮ ಅಣ್ಣ ನನ್ನ ಪ್ರೀತಿಗೆ ಏನಾದರೂ ಅಡ್ಡವಾಗಿ ಬಂದು ನಿಂತ್ರೆ ಅವನನ್ನ ಬಿಟ್ಟು ನಿಮ್ಮನ್ನ ಮದುವೆ ಆಗ್ತೀನಿ. ನೋಡು ಶಿಲ್ಪ, ಯೋಚನೆ ಮಾಡು. ನನ್ನ ಜೊತೆ ಬಂದರೆ ಕಷ್ಟ ಪಡಬೇಕಾಗುತ್ತದೆ. ನಿಮ್ಮಂತ ಶ್ರೀಮಂತರಿಗೆ ಕಷ್ಟ ಎಂಬುದು ಗೊತ್ತಿರಲಿಲ್ಲ. ನಾನು ದುಡಿಯುತ್ತಿದ್ದರೆ ಗತಿ ಇಲ್ಲ. ನೋಡಿಸ್ರಿ, ನಾನು ಎಲ್ಲವನ್ನ ಆಲೋಚನೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ. ನನ್ನ ಹತ್ರ ಶ್ರೀಮಂತಿದೆ ಅಂತ ಅಹಂಕಾರಕ್ಕೆ ನಂಬಿರುವ ಹೆಣ್ಣು ನಾನು. ಪರಿಸ್ಥಿತಿಗೆ ತಕ್ಕಂತೆ ನಡೆಯಲೇಬೇಕು. ಅದು ನಿಜವಾದ ಮನುಷ್ಯನ ಲಕ್ಷಣ. ಅದು ಹಾಗಾದರೆ ನಿನ್ನನ್ನು ಕೈ ಬಿಡುವುದು ತಾನೆ? ಸತ್ಯವಾಗಿಯೂ ಈ ಭಾರತ ಭೂಮಿಯ ಸಾಕ್ಷಿಯಾಗಿ ಹೇಳ್ತೇನೆ, ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ನನ್ನ ಕೈಯಿಂದ ಆಗುವುದಿಲ್ಲ. ಹಾಗಾದರೆ ಈ ಸಮಯದಲ್ಲಿ ಒಂದು ಹಾಡು ಹಾಡಿ ನನ್ನ ಮನ ತಣಿಸಿಬರೆ. ನನ್ನ ಆಯ್ತು ಬಾ ನನ್ನ ರಾಜ. ಕಂದ
ಹಿಂಗದಿಂದ ನಗನಾನ ತಂದ ಮಂದಾರವನ್ನು ಹೆಣ್ಣಾಗುವಿಂದ ಹಿಂಬೆಯಿಂದ ನಗನಾನ ತಂದ ಮಕರಂದ ತುಂಬಿ ಹರಾನ ತಂದ ನನ್ನನ್ನು ತಂದ ರುಚಿ ನೋಡುವಿಂದ ತಂದ ತಂದ ಚಂದಮಾಮನಿತ ಹೊರಬನು ತಂದ ಬಾಣದಿಂದಿನಿತ ನಗುಬನು ತಂದ ತಂದ ಹಂಗ ಚೆಂದ ಹೊಂದು ತಂದ ಜೋಡಿಗೆ ಮಿಂಚಿರಿ ಹಬ್ಬದಿಂದ ಕೊಟ್ಟ ನಟಿಗೆಯ ತಂದ ನವಿಲಿನಿಂದ ಕೊಟ್ಟ ನರ್ತವ ತಂದ ನಯವ 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 ರಸಿಕನೇ ಹೇಳು ನೀಂದ ಹೊಂದಾಡಿಯಿಂದ ಮೇಘಾನ ತಂದ ರತಿಬಳ್ಳಿಯಿಂದ ದಿಕ್ಕನ್ನು ತಂದ ಮಧುವಾಗುದಿಂದ ಮಧುವನ್ನು ಒಲಿಸಿ ತಂದ ನನ್ನನ್ನು ಜೊತೆಗೆ ಮರವಾಗುವಿಂದ ತಂದ ಮರವಾಗಿ ಅತ್ತಿಗೆ 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 ಬಾರಪ್ಪ 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 ಹೋಗಿದೀಯಾ ಅತ್ತಿಗೆ ಅಣ್ಣ ಎಲ್ಲಿ ಹೋಗಿದ್ದಾನೆ ಹೊರಗಡೆ ಹೋಗಿದ್ದಾರಪ್ಪ ಬದ್ರಿ ಬದ್ರಿ ಯಾಕೋ ಏನೋ ಯಾವಾಗ ಸೋಮವಾರ ಮನೆಗೆ ಹೋಗಿ ಮನೆಗೆ ಬಂದಿದ್ದಾರೋ ನಿಮ್ಮಣ್ಣ ಚೆನ್ನಾಗಿ ನನ್ನ ಜೊತೆಗೆ ಮಾತಾಡ್ತಿಲ್ಲ ಏನೋ ಒಂಥರ ವಿಚಾರ ಮಾಡ್ತಿದ್ದಾರೆ ಏನಾಗಿದೆ ನನಗಂತೂ ಗೊತ್ತಾಗ್ತಾ ಇಲ್ಲ ಏನಾಗಿದೆಯಪ್ಪ ಹಾಗೇನಿಲ್ಲ ಅತ್ತಿಗೆ ನಾನು ಚೆನ್ನಾಗಿದ್ದೇನೆ ನಾನು ಹೊಲದ ಕಡೆಗೆ ಹೋಗಿ ಬರುತ್ತೇನೆ ನೋಡಪ್ಪ ಅದನ್ನೆಲ್ಲ ನಿಮ್ಮ ಮನ ನೋಡ್ಕೊತಾರೆ ನಡೆಯಪ್ಪ ಊಟ ಮಾಡಿದೆ ಅತ್ತಿಗೆ ಚಿಕ್ಕವನಿದ್ದಾಗಲೂ ಯಾವುದೇ ಯೋಚನೆ ಮಾಡದ ಹಾಗೆ ಬೆಳೆಸಿದ್ರ ವಯಸ್ಸಿಗೆ ಬಂದ ಯಾವುದೇ ಯೋಚನೆ ಮಾಡಬೇಡಂತ ನೀವು ನಿಜವಾಗಲೂ ಅತ್ತಿಗೆ ದೇವರಲ್ಲ ಈ ದೇವರು ನೋಡಪ್ಪ ನಿಮ್ಮನ್ನು ಮಕ್ಕಳಿಗಿಂತಲೂ ಮಿಗಿಲಾಗಿ ನಾನು ಬೆಳೆಸಿ ಹೀಗಿರುವಾಗ ನೀನೇಕೆ ಚಿಂತೆ ಮಾಡ್ತೀಯಾ ಚಿಂತೆ ಮಾಡೋದಕ್ಕೆ ನಾವಿದ್ದೀವಲ್ಲಪ್ಪ ಆಯ್ತು ಅತ್ತಿಗೆ ನೀವು ಹೇಳಿದಂತೆ ನಾನು ಹೊಲದ ಕಡೆಗೆ ಹೋಗಿ ಬರುತ್ತೇನೆ ಆಯ್ತಪ್ಪ ಹಾಗೆ ಹೋಗ್ತಿದೆಯಲ್ಲ ಬುದ್ಧಿ ಕೊಡ್ತೀನಿ ಬೇಡ ದಾಸಿಗೆ ಔಷಧ ಹೊಡೆದೈತಿ ಅಣ್ಣ ಬರಲ್ಲ ಊಟ ಮಾಡಿಸಿ ಅವರ ಕೈಯಾರೆ ಕೊಟ್ಟು ಕಳಿಸಿ ನಾನು ಹೋಗಿ ಬರುತ್ತೇನೆ ತಂದೆ ಜಗದೀಶ್ವರ ನೋಡಪ್ಪ ನನ್ನ ಮೈಲಿನ ಈಗ ಮದುವೆ ನಿಮ್ಮ ತಮ್ಮ ಕೂಡ ಓದ್ತಿದ್ದಾನೆ ಅವನಿಗೊಂದು ಒಳ್ಳೆಯ ನೌಕರಿಯನ್ನು ದೊರಕಿಸಿಕೊಡು ನನ್ನ ಮೈದನಿಗೆ ಒಂದು ಒಳ್ಳೆಯ ನೌಕರಿಯನ್ನು ದೊರಕಿಸಿಕೊಡು ಕರ ಮುಗ್ದು ಬೇಡ್ಕೊಡು ಪಾರ್ವತಿ ಏಕಿ ಈ ರೀತಿ ಮೌನವಾಗಿ ನಿಂತಿರುವೆ ಯಾಕೂ ಇಲ್ಲ ನಿಮ್ಮ ದಾರಿಯಾಗಿ ನೋಡ್ತೀನಿ ನಾನು ಇಲ್ಲ ಪಾರ್ವತಿ ನಿನ್ನ ಮನದಲ್ಲಿ ಏನೋ ಚಿಂತಿಸುತ್ತಿರುವೆ ಅಂತ ನನಗೆ ಅನಿಸುತ್ತಿದೆ ಈ ನಿನ್ನ ಪತಿರಾಯನ ಮುಂದೆ ಹೇಳಲು
ಕೋಚವೇ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ನನಗೆ ಸಂಕೋಚನ. ಹಾಗಾದರೆ ಅದು ಏನೆಂಬುದು ಬೇಗನೆ ಹೇಳು. ಏನೂ ಇಲ್ಲ. ನೋಡಿ ನಿಮ್ಮ ತಮ್ಮ ಈಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಅದು ಅಲ್ಲದೆ ನನ್ನ ಕೂಡ ಓದು ಮುಗಿಸಿದ್ದಾನೆ. ಅವನಿಗೊಂದು ಒಳ್ಳೆ ನೌಕರಿ ಸಿಗಬೇಕು. ಹಾಗೂ ನನ್ನ ಮೈದನಿಗೆ ಒಂದು ಒಳ್ಳೆ ಮನೆ ನೋಡಿ ಮದುವೆ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ. ಅಮ್ಮವರಿಗೆ ಈ ವಿಚಾರವೇ ಇದೇನು ಮಾನ ಕೆಲಸ. ಮದುವೆ ಒಂದೇ ಒಂದು ದಿನದಲ್ಲಿ ಮಾಡಿ ಮುಗಿಸಿದರಾಯ್ತು ಪಾರ್ವತಿ. ನೋಡಿ ಹಾಗೆ ಮತ್ತೆ ನಮ್ಮ ಮೈದುನ ಜೊತೆಗೆ ಮದುವೆ ಮಾಡಿ ಒಳ್ಳೆಯದು ಅಂತ ವಿಚಾರ ಬರ್ತಾ ಇದೆ ನನಗೆ. ಪಾರ್ವತಿ, ನಾನು ಅದನ್ನೇ ಯೋಚನೆ ಮಾಡುತ್ತಿದ್ದೆ. ನಾನು ಸ್ವಲ್ಪ ಹೊಲದ ಕಡೆ ಹೋಗಿ ಬರುತ್ತೇನೆ. ನಿಂತ್ಕೊಳ್ಳಿ, ಆಮೇಲೆ ಹೋಗಿರಂತೆ. ಹಾಗಾದರೆ ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಹಾಡನ್ನು ಹಾಡಿ ನನ್ನ ಮನ ತಣಿಸಬಾರದೆ ನನ್ನ ಪ್ರೇಯಸಿ? ಆಯ್ತು ಪ್ರಿಯಕರ. ಮುಗ್ಗುತ್ತಿ ಮುತ್ತು ಚಂದ ಹೊಳೆ ಜುಂಕಿ ಗತ್ತು ಚಂದ ಕಾಕಗಳ ಗುತ್ತು ಚಂದ ನವಜಡಿ ಜುಂಕು ಚಂದ ಮುಗ್ಗುತ್ತಿ ಮುತ್ತು ಚಂದ ಹೊಳೆ ಜುಂಕಿ ಗತ್ತು ಚಂದ ಕಾಕಗಳ ಗುತ್ತು ಚಂದ ನವಜಡಿ ಜುಂಕು ಚಂದ ಬೆಂಗ ಬಚ್ಚುಟಿ ಚಂದ ಒಳುಕ ಬಳ್ಳಿನಡು ಚಂದ ಪಾದ ಬೆಳ್ಳಿ ಬೆಳದಿಂಗಳಿನ ಮಕ್ಕಳ ನೀನಿಗೆ ಚಂದ ಮುಗ್ಗುತ್ತಿ ಮುತ್ತು ಚಂದ ವಾಯು ಜುಂಕಿ ಗತ್ತು ಚಂದ ಕಾಸಗಳ ಗುತ್ತು ಚಂದ ನಾಗಜಡೆ ಗುತ್ತು ಚಂದ ನೆಬ್ಬೆಗಳೇ ಮಿಚ್ಚಿರುವ ಹೂವಲೆಡುತ್ತ ಚಂದ ನೆರಳು ಸೋಕಲಿನ ಬೆಲ್ಲ ಹಸಿರಾಗಿದ್ದ ಗುಣ ಚಂದ ಕೊಡಚಾತಿ ತಂದೆಲರ ಮುಗ್ಗುತ್ತಿ ಮುತ್ತು ಚಂದ ಹೊಲೆ ಜುಂಕಿ ಗತ್ತು ಚಂದ ಕಾಸಗಳ ಗುತ್ತು ಚಂದ ನಾಗಜಡೆ ಗುತ್ತು ಚಂದ ಮನೇಲಿ ಯಾರು ಇಲ್ವಾ? ಎಲ್ಲಿ ಹೋಗಿದ್ದಾರೆ? ಬಾಗಿಲು ತೆರೆದಿದ್ದು ಆಗಿದೆ. ಬಾರಪ್ಪ ಶ್ರೀಧರ, ಯಾವಾಗ ಬಂದಿರುವೆ? ಈಗ ತಾನೇ ಬಂದೆ ಮಾವ. ಆರಾಮಾಗಿದೆ ತಾನೆ? ಬಂದಿಯಪ್ಪ, ನಾವೆಲ್ಲ ಚೆನ್ನಾಗಿದ್ದೀವಿ. ನೀನ್ ಹೇಗಿದ್ದೀಯಾ? ನಾನು ಚೆನ್ನಾಗಿರ್ಬೇಕಾ? ಚಿಕ್ಕಮ್ಮವ ಎಲ್ಲಿದ್ದಾನೆ ಕಾಣಿಸ್ತಾ ಇಲ್ಲ. ಅವನು ಹೊಲಗಡೆ ಹೋಗಿದ್ದಾನಪ್ಪ. ಹೊಲದ ಕಡೆ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗ್ತಾರೆ. ಅಕ್ಕ ಮಾವ, ನಿಮಗೆ ಸಂತೋಷ ವಿಷಯ ಹೇಳಬೇಕೆಂದು ಬಂದಿದೆ. ಅದೇನಪ್ಪ ಶ್ರೀಧರ, ಇಂಥ ಸಂತೋಷದ ವಿಷಯ? ಮೊದಲು ಸೀಟೆ ತೆಗೆದುಕೊಳ್ಳಿ, ಆನಂದ ವಿಷಯ ಹೇಳುತ್ತೇನೆ.
ತಮ್ಮದೆಲ್ಲ ಹೋಗ್ಲಿ ಸ್ವೀಟ್ ಕೊಟ್ಟಿದೆಯಲ್ಲ ಕಾರಣ ಏನಂತ ಹೇಳಿಲ್ಲ. ಕಾಲೇಜಿನಲ್ಲಿ ಫಸ್ಟ್ ರ್ಯಾಂಕ್ ಆಗಿ ಪಾಸ್ ಆಗಿದ್ದಾನೆ. ಸಂತೋಷವಾಯಿತು ಶ್ರೀಧರ, ನನಗೆ ಬಹಳ ಸಂತೋಷವಾಯಿತು. ಏಕೆಂದರೆ ನಿನಗೆ ನಾನು ಶಾಲೆ ಕಲಿಸಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ನೋಡಿ ಸಿರಿ ಕರ್ಕೊಂಡು ಬನ್ನಿ. ನಾನು ಹೋಗಿ ಅಡಿಗೆ ಸಿದ್ಧತೆ ಮಾಡ್ತೀನಿ. ಇಬ್ಬರು ಸೇರಿ ಊಟ ಮಾಡೋಣಂತೆ. ಬಾ ಶ್ರೀಧರ, ನನಗೂ ಬಹಳ ಹಸಿವಾಗಿದೆ, ಊಟ ಮಾಡೋಣ. ಮಾವ ಅಕ್ಕ ನೀವು ಹೋಗಿ ಊಟ ಮಾಡಿರಿ, ಸ್ವಲ್ಪ ಹೊಲ ಕಡೆ ಹೋಗಿ ಚಿಕ್ಕ ಮಾವನು ಭೇಟಿಯಾಗಿ ಬರ್ತೇನೆ. ಆಯ್ತಪ್ಪ, ಬೇಗನೆ ಬಂದು ಬಿಡು. ದೇವರ ತಂದೆ ಕಟ್ಟಿದ ಕನಸಿಗೆ ಸಮಯ ಬಂದಿದೆ. ನನ್ನ ಮಾವನ ಋಣ ತೀರಿಸಲು ಶಕ್ತಿ ನನಗೆ ಕೊಡು. ನನ್ನ ಚಿಕ್ಕ ಮಾವನನ್ನು ಕರೆದುಕೊಂಡು ಗಿರ್ಮಲ್ಲ ಬಸವಣ್ಣ ಪೂಜಾ ಸಾಕಿ ಶಿವನಾಪ 700 ರೂಪಾಯಿ ಕಣಿಗೆ ಕೂಡ ತುಂಬಾ ವಿಜಯ ಪದಕೇರಿ ಶಿವಪ್ಪ ಕುಂಬಾರ ಶಿವಪ್ಪ ಕುಂಬಾರ ಇವರಾದ್ರು ಕುಂಬಾರಿ ಮಾಡಿದ್ದಾರೆ. ವಿಜಯ ಪಾತ್ರ ಅದರಂತೆ ಕಲ್ಯಾಣ ಪಾತ್ರಕ ಬಸಲಿಂಗಪ್ಪ ಮೇಡದಾರ ಇವರಾದರೂ ತುಂಬಾ ಹಾಯರ್ ಕೊಟ್ಟಿದ್ದಾರೆ. ಅದರಂತೆ ಅಶೋಕ್ ಮೇಡದಾರ ಇವರಾದರೂ ತುಂಬಾ ಹಾಯರ್ ತಂದಿದ್ದಾರೆ. ಅದರಂತೆ ಬಾಗಲಗೌಡ ಗುಂಡಿ ಇವರಾದರೂ ಕೂಡ ತುಂಬಾ ಹಾಯರ್ ತಂದಿದ್ದಾರೆ. ಅದರಂತೆ ರಾಜ್ಕುಮಾರ್ ವಾಲೆ ಮುಸುರ್ಗಿ ಇವರಾದರೂ ಕೂಡ ಅರ್ಧ ತೊಲೆ ಬಂಗಾರ ತಂದಿದ್ದಾರೆ. ಅದರಂತೆ ಶಿವಲಿಂಗಪ್ಪ ಮೈದೂರಿಗೆ ತುಂಬಾ ಹಾಯರ್ ಕೊಟ್ಟಿದ್ದಾರೆ. ಈ ಎಲ್ಲ ಮಾನ್ಯರಿಗೆ ತುಂಬಾ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೆ. ಮಲ್ಕಪ್ಪ ಪಟ್ಟಶೆಟ್ಟಿ ಮಲ್ಲಾರ ಪಾತ್ರ ಬಸಲಿಂಗಪ್ಪ ಮೇಡೆದಾರೆ ಇವರು ಕೂಡ 501 ರೂಪಾಯಿ ಮಾಡಿದ್ದಾರೆ. ನಾನು ಕೂಡ ಚೋರಿಗೆ ಹೋಗಿದ್ದೆ. ಆ ಕಲಾ ಮನೆಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಮಹಾರಾಷ್ಟ್ರ ಮನೆತನ ಹರಿಕೊಂಡೆ ನನಗಾಗಿ ಬಾಳ ಮೈ ಮಡ್ಕೊಂಡೆ ನಿನಗಾಗಿ ಏನರ ಪಡೆದು ಒಂದು ವರದಾನ ಅದನ್ನು ಬಿಟ್ಟ ಕುಂತೇನೆ ನಿನಗಾಗಿ ಏನರ ಪಡೆದುಕೊಂಡೆ ಸಮಾಧಾನ ಗೊತ್ತಾದರೆ ಏನು ನಮ್ಮ ಜೀವನ ಜೀವನ ಪ್ರೀತಿ ಸಂಸ್ಥೆ